ದಕ್ಷಿಣ ಕನ್ನಡದ ಯಶ್ ರಾಜ್ ತನ್ನ ಪ್ರಥಮ ದಾಳಿಯಲ್ಲಿ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ದಕ್ಷಿಣ ಕನ್ನಡ ಆರಂಭಿಕ ಬ್ಯಾಕ್ವರ್ಡ್. ದಕ್ಷಿಣ ಕನ್ನಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಚಿದಾನಂದ ಅದ್ಭುತವಾದಂತಹ ಬ್ಯಾಕ್ವರ್ಡ್ ಮೂಲಕ ಒಂದಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. 3-0 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಇದು ಅಭೂತಪೂರ್ವವಾದಂತಹ ಯಶಸ್ವಿ ಕಬಡ್ಡಿ ಪಂದ್ಯಾವಳಿ ನಮ್ಮ ರಾಗಿಯ ಕಣಜ ಆನೇಕಲ್ ತಾಲೂಕಿನ ಒಂದು ASB ಕ್ರೀಡಾಂಗಣದಲ್ಲಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಶ್ರೇಷ್ಠ ಆಟಗಾರ. ಬುಡಕಟ್ಟು ಸಮಾಜದ ಮೂಲಕ ಕಬಡ್ಡಿಯಲ್ಲಿ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡುತ್ತಾ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರ. ಯಶರಾಜ್ ಆಲ್ ಇಂಡಿಯಾ ಎಂಟ್ರಿ ಯೂನಿವರ್ಸಿಟಿ ಆಟಗಾರ. ಮತ್ತೆ ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ಚಿದಾನಂದ ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್, ಮೊಸಳೆಯ ಬಿಗಿ ಹಿಡಿತ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಡಿಸೈಡ್ ರಾಡ್ ನಲ್ಲಿ ವಿಘ್ನೇಶ್ ಶೆಟ್ಟಿ, ವಿನೋದ್ ನಾಯ್ಕ್ ಅದ್ಭುತವಾದಂತಹ ಟ್ಯಾಕಲ್. 4-2 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ರತನ್ ಸಾಕಷ್ಟು ವೇಗದ ಒಂದು ಪಾದಗಳ ಚಲನದೊಂದಿಗೆ 6 ಆಟಗಾರರ ನಡುವೆ ಬೋನಸ್ ಆಗಿದ್ದ ಸಂದರ್ಭ ರನ್ನಿಂಗ್ ಬೋನಸ್ ಅನ್ನು ಮಾಡಿದ್ರು. ಆದ್ರೆ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಬಿಗಿಯಾದಂತಹ ಒಂದು ಟ್ಯಾಕಲ್. 5-3 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಯಶರಾಜ್, ಎಜಿ ಕಾರ್ತಿಕ್ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ಫಸ್ಟ್ ಖೇಲೋ ಇಂಡಿಯಾ ನ್ಯಾಷನಲ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಎಜಿ ಕಾರ್ತಿಕ್ ಕೂಡ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ಪ್ರೋ ಕಬಡ್ಡಿಯ ತಾರೆ ಸುಶೀಲ್ ಸಿದ್ದಿ. ಆರು ಆಟಗಾರರ ನಡುವೆ ಯಾವುದೇ ಅಂಕದಲ್ಲಿ ಒಂದು ಎಂಪಿರಾಡೊಂದಿಗೆ ವಾಪಸ್ ಆಗಿದ್ದಾರೆ. 5-4 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ವಿಘ್ನೇಶ್ ಶೆಟ್ಟಿ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾನೆ. ಬಾರಿ ಎಜಿ ಕಾರ್ತಿಕ್ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. ಮಿಡ್ ಲೈನ್ ನ ಹತ್ತಿರದಲ್ಲಿತ್ತು ಒಂದು ಟ್ಯಾಕಲ್. ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಒಂದು ಅಭೂತಪೂರ್ವವಾದಂತಹ ಯಶಸ್ವಿ ಕಾರ್ಯಕ್ರಮ. ದಾಳಿಯಲ್ಲಿ ರತನ ಉತ್ತರ ಕನ್ನಡದ ಹೆಸರಾಂತ ಆಟಗಾರ. ಅದು ಎಂಪಿ ನಾಡಿನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ದಕ್ಷಿಣ ಕನ್ನಡದ ಮಿಯಾಜ್. ದಾಳಿಯಲ್ಲಿ ಸಿಮಾಲ್ ಉತ್ತರ ಕನ್ನಡದ ಒಬ್ಬ ಯುವ ದಾಳಿಗಾರ. 5 ಆಟಗಾರರ ನಡುವೆ ಬೋನಸ್ ಇಲ್ಲ ಸಂದರ್ಭ ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ರು. ಚಿದಾನಂದ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶ್ರೇಷ್ಠ ಡಿಫೆಂಡರ್. ಒಂದೊಳ್ಳೆ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ನಲ್ಲಿ ತೆಗೆದುಕೊಂಡಿದ್ದಾರೆ.
8-5 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಉತ್ತಮವಾದಂತ ದಾಳಿ ಯಶ್ರಾಜ್. ಮತ್ತೆ ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಸುಶೀಲ್ ಕಾಮ್ರೇಕರ್. ಉತ್ತರ ಕನ್ನಡ ಜಿಲ್ಲೆಯ ಶ್ರೇಷ್ಠ ದಾಳಿಗಾರ. ಏಳು 6 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಯಶ್ರಾಜ್ ಲೆಫ್ಟ್ ರೈಡರ್. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಅಡ್ವಾನ್ಸ್ ಟ್ಯಾಕಲ್, ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾದ್ರು ಆಟಗಾರರು. ನಿಮ್ಮಲ್ಲಿ ವಾದ ಬೇಡ, ತೀರ್ಪುಗಾರರ ಸುಶೀಲ್ ಕಾಮ್ರೇಕರ್ ಭಾರಿ ಕಾರ್ನರ್ ಭಾಗದಿಂದ ಸುಹೇಲ್ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಅದು ಉತ್ತಮವಾದಂತ ಎಸ್ಕೇಪ್. ವಿಘ್ನೇಶ್ ಶೆಟ್ಟಿ ಜೂನಿಯರ್ ರಾಷ್ಟ್ರೀಯ ಆಟಗಾರ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. 8-7 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಮತ್ತೆ ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್. ಲೆಫ್ಟ್ ಕಾರ್ನರ್ ಭಾಗದಿಂದ ಚಿದಾನಂದ ಮತ್ತೊಂದು ಅದ್ಭುತವಾದಂತ ಆಂಕಲ್ ಹೋಲ್ಡ್. ವಾಡಕಲ್ಗೆ ರಾಗಿಯ ಕಡಜದ ನಾಡಿಗೆ ಆಗಮಿಸಿದರೆ ಅಂದ್ರೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಅವರ ಗೆಳೆಯರ ಬಳಗದ ಒಂದು ಹೋರಾಟಕ್ಕೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಲೇಬೇಕು. ಹಾಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಕಾರ, ಅದು ಅಭೂತಪೂರ್ವವಾದಂತಹ ಯಶಸ್ವಿ ಕಾರ್ಯಕ್ರಮ. ದಾಳಿಯಲ್ಲಿ ರತನ ಯಾವುದೇ ಅಂಕ ಇಲ್ಲದ ಒಂದು ಎಂಪಿರಾಡೊಂದಿಗೆ ವಾಪಸ್ ಆದ್ರಿ. ಬಾರಿ ವಿಘ್ನೇಶ್ ಶೆಟ್ಟಿ. ಮಾಡು ಇಲ್ಲವೇ ಮಾಡಿ ಡಿಸೈಡರ್ ನಲ್ಲಿ ವಿಘ್ನೇಶ್ ಶೆಟ್ಟಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ಎಜಿ ಕಾರ್ತಿಕ್. ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್, ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ವಾಟ್ ಅ ಪವರ್ಫುಲ್ ಟ್ಯಾಕಲ್. 9-8 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಗಾಡಿಯಲ್ಲಿ ರತನ ಈ ಬಾರಿ ರೈಟ್ ಕವರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಒಂದು ಉತ್ತಮವಾದಂತ ಎಸ್ಕೇಪ್. ಜಂಪ್ ತೆಗೆದುಕೊಂಡು ಅಲ್ಲಿ ಎಸ್ಕೇಪ್ ಆಗಿದ್ದಾನೆ ರತನ. ಈ ಮೂಲಕ 1 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ನಮ್ಮ ಈ ಒಂದು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ಈ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೆ ಸಹಕರಿಸಿರುವಂತಹ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ರಾಜಶೇಖರ್ ಅವರು, ಹಾಗೆ ಶ್ರೀಯುತ ಲೋಕೇಶ್ ಅವರು, ಹಾಗೆ ನಮ್ಮ ಆನೇಕಲ್ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಗೋಪಾಲ್ ಸರ್ ಅವರು, ಹಾಗೂ ಅವರ ಜೊತೆಯಲ್ಲಿ ಎಲ್ಲ ದೈಹಿಕ ಶಿಕ್ಷಕರು ಸಹ ಹೆಚ್ಚಿನ ಒಂದು ಸಹಕಾರ ನೀಡಿದ್ದಾರೆ. ಸುಶೀಲ್ ಇದುವರೆಗೆ ಸುಶೀಲ್ ಅವರ ಆಟಕ್ಕೆ
ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಂತ ಆಟಗಾರ ಚಿದಾನಂದನನ್ನ ಟಚ್ ಮೂಲಕ ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ ಸುಶೀಲ್ ಕಾಂಬ್ರೇಕರ್. ಹನ್ನೊಂದು 10 ಒಂದೊಂದು ಅಂಕಕ್ಕೂ ಇಲ್ಲಿ ಜಿದ್ದಾಜಿದ್ದಿನ ಒಂದು ಕಾದಾಟವನ್ನು ಅಲ್ಲಿ ಕಾಣಬಹುದು. ದಾಳಿಯಲ್ಲಿ ಸುಶೀಲ್ ಕಾಂಬ್ರೇಕರ್ ಪ್ರೋ ಕಬಡ್ಡಿ ಆಟಗಾರ. ಈ ಬಾರಿ ಸುಶೀಲ್ ಮಲ್ಟಿಪಲ್ ರೈಟ್ ಪಾಯಿಂಟ್. ಇಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ರೈಡರ್ಸ್ ಇಲ್ಲಿ ಔಟ್ ಆಗ್ತಾ ಇದ್ದಾರೆ. ಯಶ್ರಾಜ್ ಹಾಗೂ ವಿಘ್ನೇಶ್ ಶೆಟ್ಟಿ ಔಟ್ ಆಗಿ ಅಂಕಣದ ಹೊರ ನಡೆದರು. 13-10 3 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಜಿತಿನ್ ಲೆಫ್ಟ್ ಕಾರ್ನರ್ ಭಾಗದಿಂದ ಜಿತಿನ್ನಿಂದ ಒಂದೊಳ್ಳೆ ಆಂಕಲ್ ಔಟ್. 1+2 3 ಪಾಯಿಂಟ್ ಉತ್ತರ ಕನ್ನಡ ಮಾಡಿ ಶ್ರೀಯುತ ಗುರುವಣ್ಣ ಅವರ ಜೊತೆಯಲ್ಲಿ ತೆರೆಯ ಮರೆಯ ಹಿಂದೆ ನಿಂತು ಕೆಲಸ ಮಾಡಿದವರು ಅನೇಕ ಸ್ನೇಹಿತರ ಬಳಗ. ಹದಿನೇಳು 11 6 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಯಶ್ರಾಜ್ ಆಲ್ ಇಂಡಿಯಾ ಯೂನಿವರ್ಸಿಟಿಯನ್ನ ಪ್ರತಿನಿಧಿಸಿದಂತ ಆಟಗಾರ, ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಯಾವುದೇ ಅಂಕ ಇಲ್ಲದೆ ಒಂದು ಎಂಟರಾಡಿನಿಗೆ ವಾಪಸ್ ಆದರು. ಮತ್ತೆ ದಾಳಿಯಲ್ಲಿ ರತನ್ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಈ ಪಂದ್ಯದಲ್ಲಿ ಯಾವ ತಂಡ ವಿಜಯಶೀಲಾಗುತ್ತೋ ಆ ತಂಡ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ವಿರುದ್ಧ ಅಂತಿಮ ಪಂದ್ಯವನ್ನು ಆಡಲಿಕ್ಕಿದೆ. ಉತ್ತಮವಾದಂತಹ ಕಿಕ್ ಪಾಯಿಂಟ್ ಮೂಲಕ ರತನ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಒಬ್ಬ ಶ್ರೇಷ್ಠ ಡಿಫೆಂಡರ್ ಚಿದಾನಂದ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ವಿಘ್ನೇಶ್ ಶೆಟ್ಟಿ ಆರ್ವಾಜ್ ಕನ್ನಡ ಒಬ್ಬ ಡಿಫೆಂಡರ್ ಅಲ್ಲಿ ಸೆಲ್ಫ್ ಔಟ್ ಆದ್ರು. ಮತ್ತೆ ದಾಳಿಯಲ್ಲಿ ಸುಶೀಲ್ ಕಾಂಬ್ರೇಕರ್ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಎನ್ನುವಂತಹ ತಾಲೂಕಿನ ಗ್ರಾಮೀಣ ಪ್ರತಿಭೆ. ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತನ ಒಂದು ಸಾಧನೆ ಕಬಡ್ಡಿ ಮೂಲಕ ಹೆಸರಾಗ್ತಾ ಇದೆ. ಅಂದ್ರೆ ಪ್ರೋ ಕಬಡ್ಡಿ ಅನ್ನುವಂತ ಒಂದು ದೊಡ್ಡ ವೇದಿಕೆಯಲ್ಲಿ ಆತನ ಪ್ರತಿಭೆ ಬೆಳೀತಾ ಇದೆ. ಖಂಡಿತವಾಗ್ಲು ಬಡವರ ಮನೆ ಮಕ್ಕಳು. ಮತ್ತೆ ದಾಳಿಯಲ್ಲಿ ಯಶ್ರಾಜ್ ಬ್ಯಾಕ್ ಪ್ರಯತ್ನ. ಸಿಮಾಲ್ ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. 18-13 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ. ದಾಳಿಯಲ್ಲಿ ವಿಘ್ನೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಜೂನಿಯರ್ ವಿಭಾಗದಲ್ಲಿ ಈತ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಾನೆ. ಬಾರಿ ರೈಟ್ ಕವರ್ ಭಾಗದಿಂದ ವಿನೋದ್ ಹಾಗೂ ಸಾಟ್ಗರಿಂದ ಅದ್ಭುತವಾದಂತಹ ಟ್ಯಾಕಲ್ ಬಂತಾದ್ರೆ ಡಿಫೆಂಡರ್ ಕೂಡ ಇಲ್ಲಿ ಅಂಕಣದ ಹೊರಗಡೆ ಹೋಗಿರೋದ್ರಿಂದ ಈಚ್ 1 ಪಾಯಿಂಟ್. ಇಬ್ಬರಿಗೂ ಸಹ ಎರಡು ತಂಡಕ್ಕೂ ಸಹ ಇಲ್ಲಿ ಒಂದೊಂದು ಅಂಕದ ಸೇರ್ಪಡೆ ಆಗಿದೆ. ದಾಳಿಯಲ್ಲಿ ರತನ ಆಟಕ ನಡುವೆ ರೈಟ್ ರೈಡರ್
ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಇಲ್ಲಿ ರೋಲಿಂಗ್ ಸ್ಕಿಲ್ ಅನ್ನು ಬಳಸಿಕೊಳ್ತಾ ಎಸ್ಕೇಪ್ ಆಗಿದ್ದಾನೆ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನ ಎಲ್ಲ ಸ್ಥಳೀಯ ಮಾಧ್ಯಮಗಳಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. 21-14 ದಾಳಿಯಲ್ಲಿ ದಕ್ಷಿಣ ಕನ್ನಡದ ಯಶ್ ರಾಜ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 21-14 ಉತ್ತರ ಕನ್ನಡ ಜಿಲ್ಲಾ ತಂಡ ಪರವಾಗಿ. ಮತ್ತೆ ದಾಳಿಯಲ್ಲಿ ಉತ್ತರ ಕನ್ನಡದ ಸುಶೀಲ್ ಕಾಮ್ರೇಕರ್ ಪ್ರೊ ಕಬಡ್ಡಿಯ ಸೀಸನ್ 11 ಮತ್ತು 12ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಸಿಭಾರಿ ಯಶ್ ರಾಜ್ ಲೆಫ್ಟ್ ರೈಡರ್. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಜಿತಿನ ಚಾಣಾಕ್ಷತನದ ದಾಳಿ. ಪರ್ಶೂಟ್ ಮೂಲಕ ಒಬ್ಬ ಡಿಫೆಂಡರ್ ಜಿತಿನ್ ತನ್ನ ಜಾಣ್ಮೆಯ ದಾಳಿಯೊಂದಿಗೆ ಕ್ವಿಕ್ ಆದಂತಹ ಒಂದು ಅಂಕವನ್ನು ಅಲ್ಲಿ ಪಡ್ಕೊಳ್ತಾ ಇದ್ದಾನೆ. 25 ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಿಹಾದ್ ಲೆಫ್ಟ್ ಕಾರ್ನರ್ ಭಾಗದಿಂದ ಅಡ್ವಾನ್ಸ್ ಟ್ಯಾಕಲ್. ಜಿತಿನ್ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ರತನ ಉತ್ತಮವಾದಂತಹ ಟ್ಯಾಕಲ್. ಸುಹೇಲ್ ಹಾಗೂ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಚಿದಾನಂದ ಇದು ಕಾಂಬಿನೇಷನ್ ಟ್ಯಾಕಲ್. ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ಪ್ರೊ ಕಬಡ್ಡಿಯ ತಾರ ರೈಟ್ ರೈಡರ್. ಚುರುಕಿನ ಪಾದಗಳ ಚಲನೆಯೊಂದಿಗೆ ಚಿದಾನಂದ ಈ ಬಾರಿ ಮಿಸ್ಟೇಕ್ ಮಾಡಿದ್ದಾನೆ. ನೆಕ್ಸ್ಟ್ ಮ್ಯಾಚ್ ಆಡಿಸ್ತಾರೆ. Yes, multiple right point. Mihad. Sushil Kamrekar. ಉತ್ತರ ಕನ್ನಡ ಜಿಲ್ಲಾ ತಂಡದ ಶ್ರೇಷ್ಠ ದಾಳಿಗಾರಿ ಬಾರಿ ಸುಹೇಲ್. ಅಡ್ವಾನ್ಸ್ ಟ್ಯಾಕಲ್ ಟೈ ಹೋಲ್ಡ್ ಮಾಡುವಂತಹ ಒಂದು ಪ್ರಯತ್ನ ಇತ್ತು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಇಪ್ಪತ್ನಾಲ್ಕು 18 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ದಾಳಿಯಲ್ಲಿ ಸುಶೀಲ್. ಒಂದಂಕಕ್ಕಾಗಿ ಬಲವಾದಂತ ಮನವಿ ಇತ್ತು. ದಾಳಿಯಲ್ಲಿ ಮಿಹಾದ್
24-18 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ದಾಳಿಯಲ್ಲಿ ರತನ್ ಉತ್ತರ ಕನ್ನಡದ ಒಬ್ಬ ಶ್ರೇಷ್ಠ ದಾಳಿಗಾರ. 6 ಆಟಗಾರ ನಡುವೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಂಯೋಗದಲ್ಲಿ ಆನೇಕಲ್ನ ಕಬಡ್ಡಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025ರ ದ್ವಿತೀಯ ಸೆಮಿಫೈನಲ್ ಪಂದ್ಯ ಈಗಾಗಲೇ ಚಾಲನೆಯಲ್ಲಿದೆ. ದಾಳಿಯಲ್ಲಿ ಯಶ್ರಾಜ್, ಮಾಡು ಇಲ್ಲವೇ ಮಡಿ, ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಸೂಪರ್ ಡೂಪರ್ ಬಿಡಿಗ ಎಂತ ಒಂದು ಅದ್ಭುತವಾದಂತ ದಾಳಿ. ಈ ಮೂಲಕ ರಾಮು ಒಂದು ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. 27-19 ದಾಳಿಯಲ್ಲಿ ರತನ 4 ಆಟಗಾರರ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಚುರುಕಿನ ಪಾದಗಳ ಚಲನೆಯೊಂದಿಗೆ ದಕ್ಷಿಣ ಕನ್ನಡದ ವಿರುದ್ಧ ವೆಂಕಟರಾಜನಿಗೆ ವಾಪಸ್ಸಾದ್ರೆ ಈ ಭಾರಿ ದಾಳಿಯಲ್ಲಿ ವಿಘ್ನೇಶ್ ಶೆಟ್ಟಿ ಜೂನಿಯರ್ ರಾಷ್ಟ್ರೀಯ ತಾರೆ, ದಕ್ಷಿಣ ಕನ್ನಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ಎಜಿ ಕಾರ್ತಿಕ್. ಯಾವುದೇ ಸ್ಪರ್ಶಾಂಕಲಿದೆ ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 27-19 8 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ರತನ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗೋದು ಪ್ರಯತ್ನ ಇತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್ ಸುಹೇಲ್ ಹಾಗೂ ಯಶ್ರಾಜ್ ಜೊತೆಲಿ ಸಹಕಾರಿಯಿಂದ ಬಂದಂತ ಒಂದು ಹೊಂದಾಣಿಕೆ ಟ್ಯಾಕಲ್. (27-20) 27-20 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ದಾಳಿಯಲ್ಲಿ ಸಿಮಾಲ್ ಉತ್ತರ ಕನ್ನಡದ ಒಬ್ಬ ಯುವ ದಾಳಿಗಾರ. ಐದು ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ, ನಿಧಾನಗತಿಯ ಆಟಕ್ಕೆ ಮುಂದಾಗಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ASB ಕ್ರೀಡಾಂಗಣದಲ್ಲಿ ನಮ್ಮ ಆನೇಕಲ್ ಹಾಗೂ ಸುತ್ತಮುತ್ತಲಿನ ಎಲ್ಲ ಕಬಡ್ಡಿ ಪ್ರೇಕ್ಷಕರು ಬಂದು ಪಂದ್ಯದ ವೀಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಥರ್ಡ್ ರೈಟ್, ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ವಿಘ್ನೇಶ್ ಶೆಟ್ಟಿ 5 ಆಟಗಾರರ ನಡುವೆ ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ ಉತ್ತರ ಕನ್ನಡ. ಎಜೆ ಕಾರ್ತಿಕ್ ಒಂದು ಅಡ್ವಾನ್ಸ್ ಟ್ಯಾಕಲ್, ಬೇಡವಾದಂತ ಒಂದು ಹಿಡಿತ. ಡಿಸೈಡರ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇರುತ್ತೆ. ಮತ್ತೆ ದಾಳಿಯಲ್ಲಿ ಸುಶೀಲ್ ಖಾಮ್ರೇಕರ್. ಬೇಕಾದಂತ ಒಂದು ಟಚ್ ಪಾಯಿಂಟ್. ಪ್ರೇಕ್ಷಕರ ಮ್ಯಾಚ್ ನೋಡೋ ಹಬ್ಬದಲ್ಲಿ ನಿಮ್ಮ ಮೊಬೈಲ್ ಫೋನ್ಸ್ ಬಂಗಾರ ಇದ್ರೆ, ಗೋಲ್ಡ್ ಇದ್ರೆ ಸ್ವಲ್ಪ ಹುಷಾರು. ಮಿಸ್ ಆಗಿ ಎಲ್ಲಾದ್ರೂ ಕೆಳಗಡೆ ಬಿದ್ರೆ ಕಷ್ಟ ಮೊಬೈಲ್ ಎಲ್ಲ.
28-22 6 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಅದ್ಭುತವಾದಂತಹ ಒಂದು ಟ್ಯಾಕಲ್ ಸ್ಟ್ರಗಲ್ ನಡೀತಾ ಇದೆ. ವಾಡ ಕ್ಯಾಚ್. ರಾಮು ಹಾಗೂ ವಿನೋದ್ ಜೊತೆಯಲ್ಲಿ ಸಿಮಾಲ್ ಬಿಗಿಯಾದಂತಹ ಒಂದು ಹಿಡಿತವನ್ನ ಸಾಧಿಸಿಕೊಂಡಿದ್ದಾರೆ ಉತ್ತರ ಕನ್ನಡ. ನಿಹಾದ್ 29-22 in favor of ಉತ್ತರ ಕನ್ನಡ. ಭಾಗವಹಿಸಿದಂತಹ 31 ಜಿಲ್ಲಾ ತಂಡದ ಆಟಗಾರರಿಗೆ ಉಚಿತವಾಗಿ ಸಮವಸ್ತ್ರ ಕೊಡುಗೆ, ವಸತಿ ವ್ಯವಸ್ಥೆಯೊಂದಿಗೆ, ಬಸ್ ವ್ಯವಸ್ಥೆಯೊಂದಿಗೆ ಬಹಳ ಅಚ್ಚುಕಟ್ಟಾದಂತ ಒಂದು ಕಬಡ್ಡಿ ಪಂದ್ಯಗಳನ್ನ ಶ್ರೀಯುತ ಎಂ ವೆಂಕಟೇಶ್, ಗುರು ಹಾಗೂ ಗೆಳೆಯರು ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನು ಆಯೋಜಿಸಿ ಬಹಳ ಯಶಸ್ವಿಯಾಗಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ ದಾಳಿಯಲ್ಲಿ ಸಿಮಾಲ್ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಈ ಬಾರಿ ಸಿಮಾಲ್! ಸ್ನೇಹಿತರೆ, ಏನು ಇದರ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಅಂತಿಮ ಘಟ್ಟಕ್ಕೆ ತಲುಪಿದೆ. ಈ ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ ಮಾಡು. ಈಗ ಬೂನಹಳ್ಳಿ ಗ್ರಾಮದ ಎಲ್ಲ ಗುರು ಅಣ್ಣನ ಗೆಳೆಯರ ಬಳಗ, ಗುರು ಅಣ್ಣನ ಅಭಿಮಾನಿಗಳಿಂದ ಒಂದು ಸನ್ಮಾನ ಕಾರ್ಯಕ್ರಮ, ಅಣ್ಣನಿಗೆ ಅಕ್ಕರೆಯ ಸನ್ಮಾನ ಕಾರ್ಯಕ್ರಮ ಬೂನಹಳ್ಳಿ ಗ್ರಾಮದ ಗುರು ಅಭಿಮಾನಿ ಬಳಗದಿಂದ. ಮತ್ತು ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿಯೊಂದಿಗೆ ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್. ಈ ಕಬಡ್ಡಿ ಪಂದ್ಯದ ಪ್ರಮುಖ ಕಾರ್ಯಕರ್ತರು, ರೂವಾರಿಗಳು, ಗುರು ಅಣ್ಣನಿಗೆ ಅವರ ಅಭಿಮಾನಿ ಬಳಗ, ಬೂನಹಳ್ಳಿ ಗ್ರಾಮದಿಂದ ಎಲ್ಲ ಸ್ನೇಹಿತರುಗಳು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಬೂನಹಳ್ಳಿ ಗ್ರಾಮದ ಎಲ್ಲ ಗುರು ಅಣ್ಣನ ಅಭಿಮಾನಿಗಳಿಗೆ ಧನ್ಯವಾದಗಳು. ಡಬಲ್ ಆಂಕಲ್ ಹೋಲ್ಡ್ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ 36-24 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತು ಮಹಿಳೆಯರಲ್ಲಿ ವಿನಂತಿ, ಯಾವುದೇ ಕಾರಣಕ್ಕೂ ಇದು ರಾತ್ರಿ ಸಮಯ ಆಗಿರೋದ್ರಿಂದ ನಿಮ್ಮ ವಸ್ತುಗಳು, ಬೆಲೆ ಬಾಳ್ತಕ್ಕಂಥ ಒಡವೆಗಳು ಮತ್ತೆ ಜೇಬಿನಲ್ಲಿರ್ತಕ್ಕಂಥ ಹಣ ಬಹಳ ಎಚ್ಚರಿಕೆಯಿಂದ ವಹಿಸಿ ಇಟ್ಕೋಬೇಕು. ನೀವು ಪಂದ್ಯದ ಮೇಲೆ ನಿಮ್ಮ ಗಮನ ಪೂರ್ವ ಪಂದ್ಯದ ಮೇಲೆ ಇರ್ತದೆ. ಕೆಲವರು ಕಿಡಿಗೇಡಿಗಳು, ಜೇಬುಗಳು ಕೈಚಳಕವನ್ನು ತೋರಿಸ್ತಾರೆ. ದಯಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಬೆಲೆ ಬಾಳ್ತಕ್ಕಂಥ ಒಡವೆ ವಸ್ತುಗಳ ಮೇಲೆ, ಜೇಬುಗಳ ಉತ್ತರ ಕನ್ನಡದ ಸುಶೀಲ್ ಕಾಮ್ರೇಕರ್ 36-25 ಇನ್ ಫೇವರ್ ಆಫ್ ಉತ್ತರ ಕನ್ನಡ. 36-25 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಟಚ್ ಮಾಡುವಂತ ಪ್ರಯತ್ನ. ಯಾವುದೇ ಅಂಕಲ್ಲದ ಒಂದು ಅಂಟೆರಡೊಂದಿಗೆ ವಾಪಸ್ ಆದ್ರು. ದಾಳಿಯಲ್ಲಿ ಯಶ್ರಾಜ್ ಸಾಕಷ್ಟು ವೇಗದ ದಾಳಿ, ಲೆಫ್ಟ್ ಕಾರ್ನರ್ ಮೇಲೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಥರ್ಡ್ ರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ. 36-26 10 ಅಂಕದ ಅಂತರದಲ್ಲಿ ಪಂದ್ಯ.
ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ರತನ ಟೈಮಿಂಗ್ ಡಬಲ್ ಆಂಕಲ್ ಹೊಳೆಬಂತ ಮಿಡ್ ಲೈನ್ ಹತ್ತಿರದಲ್ಲಿದ್ದಾರೆ. ಅದ್ಭುತವಾದಂತಹ ಒಂದು ಟ್ಯಾಕಲ್. ಉತ್ತರ ಕನ್ನಡ ರತನನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ದಕ್ಷಿಣ ಕನ್ನಡ. ಕುಮಾರ್ ಸರ್, ಚಿಕ್ಕಮಗಳೂರು. ಯಶ್ ರಾಜ್ 4 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ರಾಮು, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿನೋದ. ಗಾಳಿಯಲ್ಲೇ ಯಾರು 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 ಸುಶೀಲ್. ಮೂವತ್ತಾರು 27 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ದಾಳಿಯಲ್ಲಿ ವಿಘ್ನೇಶ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಸಾಕಷ್ಟು ವೇಗದ ದಾಳಿಯೊಂದಿಗೆ 4 ಆಟಗಾರ ನಡುವೆ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಉತ್ತರ ಕನ್ನಡ. ಡಿಫೆನ್ಸ್ ಅನ್ನು ಕಂಪ್ಲೀಟ್ ಮಾಡುವಂತ ಪ್ರಯತ್ನ. ವಾಟ್ ಅ ಪವರ್ಫುಲ್ ಡ್ಯಾಶ್. ವಿನೋದ್ ಸಿಮಾಲ್ ಹಾಗೂ ಸುಶೀಲ್. ಅದು ಪವರ್ಫುಲ್ ಡ್ಯಾಶ್. ಉತ್ತರ ಕನ್ನಡ ಜಿಲ್ಲಾ ತಂಡ 10 ಅಂಕದ ಮುನ್ನಡೆಯಲ್ಲಿದೆ. ನಮ್ಮ ಈ ಭಾಗದ ಹಿರಿಯ ಕಬಡ್ಡಿ ಆಟಗಾರರಿದ್ದಾರೆ, ಕಬಡ್ಡಿ ಅಭಿಮಾನಿಗಳಿದ್ರೆ ಯಾರಾದ್ರೂ ಹಿರಿಯರು ಮಾತಾಡ್ಬೋದ? ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ. 37-27 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಭೂಷಣ್ಣನವರು ನಲ್ಲಿದ್ದೀರ ನೋಡಿ, ಬನ್ನಿ ಇಲ್ಲಿ. ಭೂಷಣ ಸರ್, ಭೂಷಣ್ಣನವರು ಅನೌನ್ಸ್ ಹತ್ರ ಬನ್ನಿ. ಸ್ನೇಹಿತರೆ, ಈ ಒಂದು ಕಬಡ್ಡಿ ಕಾರ್ಯಕ್ರಮಕ್ಕೆ ನಮ್ಮ ಗುರು 72-73ನೇ ಸಾಲಿನ ASB ಕಾಲೇಜಿನ ಕಬಡ್ಡಿ ಕ್ರೀಡಾಪಟು ನಮ್ಮ ಮುನೇಶ್ ಅಣ್ಣನವರ ಆತ್ಮೀಯ ಸ್ನೇಹಿತರು, ದೇವನಹಳ್ಳಿಯ ಬೆಂಗಳೂರು ಉತ್ತರ ತಾಲೂಕು ಚಂದ್ರಶೇಖರ್ ಸಾರು ಸಹ ಕ್ರೀಡಾಭಿಮಾನಿ, ಅಲ್ಲದೆ ಕ್ರೀಡಾಪಟು ಸಹ ನಮ್ಮ ಸುಶೀಲ್ ರವರಿಗೆ ಆನೇಕಲ್ನ ಪ್ರೇಕ್ಷಕ ಬಂಧುಗಳು ಒಂದು ಹೊಸ ಹೆಸರನ್ನ ಇಲ್ಲಿ ನಾಮಕರಣ ಮಾಡ್ತಾ ಇದ್ದಾರೆ. ಬ್ಲಾಕ್ ಡ್ರ್ಯಾಗನ್ ಸುಶೀಲ್ ಖಾಂಡ್ರೇಕರ್. ದಕ್ಷಿಣ ಕನ್ನಡದ ಮಿಹಾದ್ 4 ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನ ಇಲ್ಲಿ ಕಾಣಬಹುದು. ನಮ್ಮ ಹಿರಿಯರೊಬ್ಬರು ಇದ್ದಾರೆ, ಅವರು ಯಾರು ದಾಳಿಯಲ್ಲಿ ಯಾರು ಬ್ಲಾಕ್ ಡ್ರ್ಯಾಗನ್. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಕುರಿತು ನಮ್ಮ ಆನೇಕಲ್ನ ಹಿರಿಯರು ಒಂದೆರಡು ಮಾತಾಡ್ಲಿಕ್ಕಿದ್ರೆ. ಸರ್, ಈ ಕಬಡ್ಡಿ ಪಂದ್ಯಾವಳಿ ತಮ್ಗೆ ಯಾವ ರೀತಿ ವಿಶೇಷ ಅನ್ನಿಸ್ತೆ? ಹಲೋ, ಇಂದಿನ ಕಬಡ್ಡಿ ಪಂದ್ಯಾವಳಿ ಆನೇಕಲ್ನಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ. ಇವತ್ತು ಇಷ್ಟು ಜನ ಯಾವತ್ತೂ ನೋಡಿಲ್ಲ. ಎಷ್ಟೋ ಸರಿ ನಡೆದಿದೆ ಕಡೆ ಪಂದ್ಯಾವಳಿ. ತುಂಬಾ ಇತಿಹಾಸ ಸೃಷ್ಟಿ ಆಗ್ಬಿಟ್ಟಿದೆ. ನನಗೆ ಭಾರಿ ಖುಷಿ ಆಗ್ತಾ ಇದೆ. ಇಷ್ಟು ಜನ ನೋಡಿ, ಜನಸಂಖ್ಯೆ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಒಟ್ಟೊಂದು ರಸಮಂಜರಿ ಕಾರ್ಯಕ್ರಮ ತರ ಇದೆ. ಪ್ರತಿಯೊಬ್ಬರು ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ ಆನೇಕಲಲ್ಲಿ. ತುಂಬಾ ಸಂತೋಷ ಆಯ್ತು ಮಾತಾಡೋದಕ್ಕೆ ಅವಕಾಶ.
ಸಾಕಷ್ಟು ವೇಗದ ದಾಳಿ ಈ ಬಾರಿ, ಉತ್ತಮವಾದಂತಹ ಒಂದು ಟ್ಯಾಕಲ್. कैप्टन लास्ट 3 मिनट्स टू गो, आखिरी 3 मिनट का खेल अभी बाकी है. 40-30 10 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಈಗಾಗಲೇ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂತು ಈ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗೂ ಅನೇಕ ಸ್ಥಳೀಯ ಮಾಧ್ಯಮಗಳು ಸಹ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ರಾಮು ಕೊನೆಯ ಕ್ಷಣದಲ್ಲಿ ಏನಾದರೂ ಪಂದ್ಯದ ದಿಕ್ಕು ಬದಲಾಗಬಹುದಾ? ಮ್ಯಾಚ್ ಏನಾದ್ರೂ ಉಲ್ಟಾ ಪಲ್ಟಾ ಆಗ್ಬೋದಾ? ಕಬಡ್ಡಿಯಲ್ಲಿ ಹೇಳೋಕ್ಕಾಗಲ್ಲ ಪ್ರೇಕ್ಷಕರೇ. ಕ್ಯಾಚ್ ಆದ್ರೂ ಆಗ್ಬೋದಲ್ವ? ಇವಾಗ ಮ್ಯಾಚ್ ಏನಾದ್ರೂ ಉಲ್ಟಾ ಪಲ್ಟಾ ಆಗ್ಬೋದಾ? ಲಾಸ್ಟ್ 2 minutes to go. ವಿಘ್ನೇಶ್ ಶೆಟ್ಟಿ ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿಘ್ನೇಶ್ ಶೆಟ್ಟಿ 3 ಆಟಗಾರರ ನಡುವೆ. ಎಸ್ 40-33. ಇವಾಗ ಏನಾದ್ರೂ ಮ್ಯಾಚ್ ಚೇಂಜ್ ಆಗ್ಬೋದಾ? ಮ್ಯಾಚ್ ಚೇಂಜ್ ಆಗ್ಬೋದಾ? ದಾಳಿಯಲ್ಲಿ ಆನೇಕಲ್ನ ಪ್ರೇಕ್ಷಕ ಬಂಧುಗಳ ಹೆಸರಾಂತ ಆಟಗಾರ ಬ್ಲಾಕ್ ಸುಶೀಲ್ ಕಾಮ್ರೇಕರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ 2 ಆಟಗಾರರು ಉಳ್ಕೊಳ್ತಾರೆ. ಕೊನೆಯ 1 ನಿಮಿಷ 3 2 1 ನಿಮಿಷದ ಆಟ ಬಾಕಿ ಇದೆ. ಎಸ್ 40-34. ಎಂತ ಪಂದ್ಯ! ಬರ್ಲಿ ಜೋರ ಚಪ್ಪಾಳೆ! ಕಮಾನ್ ಆನೇಕಲ್! ದಾಳಿಯಲ್ಲಿ ಸುಶೀಲ ಬೋನಸ್ ಜೊತೆಯಲ್ಲಿ ಮಲ್ಟಿಪಲ್ ರೈಟ್ ಪಾಯಿಂಟ್. ಇವಾಗ ಒಂದ್ ಸ್ವಲ್ಪ ಉತ್ತರ ಕನ್ನಡದ ಆಟಗಾರರು ನಿಟ್ಟೆಸರನ್ನು ಬಿಡ್ತಾ ಇದ್ದಾರೆ. ಅಭಿಮಾನಿಗಳು ಸಹ ಒಂದ್ ಸ್ವಲ್ಪ ಮ್ಯಾಚ್ ಏನೋ ಉಲ್ಟಾ ಪಲ್ಟಾ ಆಗ್ಬೋದು ಅಂತೇಳಿ ಕಾಯ್ತಾ ಇದ್ರು. ಸ್ವಲ್ಪ ಎದರಲ್ಲಿ ಡವಡವ ಆಗಿತ್ತು. ನಿಮ್ಗೂ ಆಗಿತ್ತಾ ಇಲ್ವಾ? ಕಬಡ್ಡಿನ ಹಾಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೆ. ಇದರೊಂದಿಗೆ ಈ ಪಂದ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ ವಿಜಯಶಾಲಾಗಿ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ.